Hello everyone, ಡಾಕ್ಟರ್ ಪದ್ಮನಾಭ್ ಭಟ್ ಹಿಯರ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂಥ ವಿಷಯ ನಿಮಗೆಲ್ಲರಿಗೂ ಗೊತ್ತಿರುವಂಥ ಒಂದು ಟಾಪಿಕ್. ಅದು ಏನಪ್ಪ ಅಂದರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಥವಾ ಬ್ಲಡ್ ಡೊನೇಷನ್. ಇದರ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿ ಕೊಡೋಣ. ನಿಮಗೆ ಸ್ಥೂಲವಾಗಿ ಗೊತ್ತು ಯಾರಿಗೆ ಬೇಕಾದರೂ ಯಾರು ಬೇಕಾದರೂ ಬ್ಲಡ್ ಡೊನೇಷನ್ ಮಾಡಬಹುದು ಅಂತ. ಆದರೆ ಯಾರಿಗೆ ಬೇಕಾದರೂ ಕೊಡ್ಬೋದು ಅಂತ ಇಲ್ಲ. ನೀವು ಏನಾದರೂ ಬ್ಲಡ್ ಡೊನೇಷನ್ ಮಾಡಿದರೆ ಅದು ಒಂದು ಪರ್ಟಿಕ್ಯುಲರ್ ಪೇಷಂಟಿಗೆ ಅವರ ರಕ್ತ ಗ್ರೂಪಿಗೆ, ಬ್ಲಡ್ಡಿನ ಗ್ರೂಪಿಗೆ ಮತ್ತು RH ಗ್ರೂಪಿಗೆ ಹೊಂದುವಂಥದ್ದಾಗಿದ್ದರೆ ಅದು ನಿಮ್ಮ ರಕ್ತ ಅವರಿಗೇ ಕೊಡ್ತಾರೆ. ಅಥವಾ ಅದನ್ನೇ ಉಲ್ಟಾ ಹೇಳಬೇಕು ಅಂದರೆ, ಯಾರಿಗಾದರೂ ಹಾಸ್ಪಿಟ್ಲಲ್ಲಿ ಬ್ಲಡ್ ಬೇಕಾದರೆ ಅವರು ಹೇಳ್ತಾರೆ ನಿಮ್ಮ ರಿಲೇಟಿವ್ಸ್ ಪೈಕಿ ಈ O ಪಾಸಿಟಿವ್ ಯಾರ್ದಿದೆ ಅಂತ ಕೇಳ್ತಾರೆ. ಆವಾಗ ನಾವು ಯಾರಾದರೂ ವಾಲಂಟ್ರಿಯಾಗಿ ಹೋಗ್ಬಿಟ್ಟು ಕೊಟ್ಬಿಟ್ಟು ಆ ಪೇಷಂಟಿಗೆ ಅದನ್ನು ಕೊಡ್ಬೋದು. ಅಥವಾ ನೀವೊಂದು ಬ್ಲಡ್ ಬ್ಯಾಂಕಿಗೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ. ಬ್ಲಡ್ ಬ್ಯಾಂಕಿಗೆ ಹೋಗ್ಬಿಟ್ಟು ನನಗೆ ರಕ್ತದಾನ ಮಾಡಬೇಕು ಅಂತ ಭಾಳ ಆಸೆ ಆಗಿದೆ ಅಂತ ಹೇಳಿಬಿಟ್ಟಿದ್ರೆ, ಈಗ ರಾಷ್ಟ್ರೋತ್ಥಾನ ಪರಿಷತ್ನವ್ರದ್ದು ಬ್ಲಡ್ ಬ್ಯಾಂಕ್ ಇದೆ, ಅಲ್ಲಲ್ಲಿ ಬ್ಲಡ್ ಬ್ಯಾಂಕ್ಗಳಿರ್ತವೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನೀವು ನಿಮ್ಮ ರಕ್ತವನ್ನು ಕೊಡಬಹುದು. ನಿಮ್ಮ ರಕ್ತ ನೀವು ಕೊಡಬೇಕು ಅಂದರೆ ಅದು ಇಷ್ಟ ಬಂದಾಗಿ ಕೊಡಲಿಕ್ಕಾಗೋದಿಲ್ಲ. ಇವತ್ತು ಕೊಡೋದು ನಾಳೆ ಇನ್ನೊಂದು ಬಾಟ್ಲು ಕೊಡೋದು ಆ ಥರ ಆಗೋದಿಲ್ಲ. ಅದು ನಿಮಗೆ ಎಷ್ಟು ರಕ್ತ ಇದೆ ಅಂದರೆ ನಿಮ್ಮದು ಹೆಮೋಗ್ಲೋಬಿನ್ ಪರ್ಸಂಟೇಜ್ ಎಷ್ಟಿದೆ, ನೀವೇ ಎನಿಮಿಕ್ ಆಗಿದ್ದಲ್ಲಿ ಖಂಡಿತ ನಿಮ್ಮ ಬ್ಲಡ್ಡನ್ನು ತೆಗೆದುಕೊಳ್ಳೋದಿಲ್ಲ. ನೀವೇ ರಕ್ತಹೀನತೆಯಿಂದ ಬಳಲ್ತಾ ಇದ್ದರೆ 12 ಗ್ರಾಮ್ ಆ ರೇಂಜಲ್ಲಿದ್ದರೆ ಖಂಡಿತ ತಗೊಳ್ಳಲ್ಲ. 15 ಗ್ರಾಮ್ % ಹೆಮೋಗ್ಲೋಬಿನ್ ಇದ್ದರೆ ತಗೊಳ್ಬೋದು. ಮತ್ತು ಆರೋಗ್ಯಯುತವಾದಂತಹ ಶರೀರ ಇರಬೇಕು ಅಂಥವ್ರ ತಗೊಳ್ತಾರೆ. ನೀವು ರಕ್ತದಾನ ಮಾಡಿದಾಗ ಅದಕ್ಕೆ ಅದನ್ನು ಅವರು ಲೇಬಲ್ ಮಾಡ್ತಾರೆ. ಅದಕ್ಕೆ ಒಂದಷ್ಟು ಟೆಸ್ಟ್ಗಳು ಮಾಡ್ತಾರೆ. ಒಂದಷ್ಟು ಟೆಸ್ಟ್ಗಳು ಅಂತಂದರೆ, ನಿಮಗೆ ಬೇರೆ ಏನಾದರೂ ಕಾಯಿಲೆ ಇದೆಯಾ, ತೀವ್ರತರವಾದಂತಹ ಕಾಯಿಲೆ, ಅಂಟು ಕಾಯಿಲೆ, ಆ ಥರದ್ದು ಏನಾದರೂ ಇದೆಯಾ ಅಂತ ಪರೀಕ್ಷೆ ಮಾಡ್ತಾರೆ. ಒಂದು ಬ್ಲಡ್ ಬ್ಯಾಂಕಲ್ಲಿ ಒಬ್ಬರು ಕ್ವಾಲಿಫೈಡ್ ಪೆಥಾಲಜಿಸ್ಟ್ ಬ್ಲಡ್ ಬ್ಯಾಂಕ್ ಆಫೀಸರ್ ಆಗಿರ್ತಾರೆ. ಆಮೇಲೆ ಟೆಕ್ನಿಷಿಯನ್ಗಳಿರ್ತಾರೆ. ಸೊ ಅವರು ತಕ್ಕದಾದಂತಹ ಬೇಕಾದಂತಹ ಪರೀಕ್ಷೆಗಳನ್ನೆಲ್ಲ ಮಾಡಿ ಆಮೇಲೆ ಅದನ್ನು ಫ್ರೀಝರಲ್ಲಿಡ್ತಾರೆ. ಯಾವಾಗ ಡಿಮಾಂಡ್ ಬರುತ್ತೋ ಆವಾಗ ಅದನ್ನು ಅವರಿಗೆ ಕೊಡ್ತಾರೆ. ಅಫ್ಕೋರ್ಸ್ ದೇ ವಿಲ್ ಚಾರ್ಜ್ ಮಾಡ್ತಾರೆ. ಸೊ ಈ ಬ್ಲಡ್ ಬ್ಯಾಂಕ್ನಲ್ಲಿ ನಡೆಯುವಂತಹ ಅದು ಒಂದು ಪುಣ್ಯ ಕಾರ್ಯ. ಅದು ರಕ್ತದಾನ ಮಾಡೋದು ಒಂದು ಪುಣ್ಯ ಕಾರ್ಯ. ಆದರೆ ಕೆಲವು ದೇಶಗಳಲ್ಲಿ ಬ್ಲಡ್ಡನ್ನು ಡೊನೇಟ್ ಮಾಡಿ ಅದಕ್ಕೆ ದುಡ್ಡು ಕೊಡ್ತಾರೆ. ಸೊ ಆರ್ಥಿಕವಾಗಿ ಕೆಲವರಿಗೆ ಅದು ಸಹಾಯ ಆಗ್ಬೋದು. ಉದಾಹರಣೆಗೆ ಅಮೇರಿಕಕ್ಕೆ ಹೋದ ಹೊಸ ಹುಡುಗರು ಇನ್ನೂ ಸರಿಯಾಗಿ ಸಂಬಳ ಬಂದಿರಲ್ಲ, ಖರ್ಚಿಗೆ ದುಡ್ಡಿಲ್ಲ, ಆವಾಗ ಬ್ಲಡ್ ಬ್ಯಾಂಕಿಗೆ ಹೋಗ್ಬಿಟ್ಟು ಬ್ಲಡ್ ಕೊಟ್ಬಿಟ್ಟು ಬರ್ತಾರೆ. ಈ ಥರ ಕಥೆಗಳು ನಾನು ಕೇಳಿದ್ದೀನಿ ಬಹಳ. ಆಯಿತಾ? ಸೊ ಆರ್ಥಿಕವಾಗಿ ಕೆಲವರಿಗೆ ಅದು ಸಹಾಯ ಆಗ್ಬೋದು, ರಕ್ತ ಮಾರಿ ದುಡ್ಡು ಮಾಡುವಂಥದ್ದು. ಅದು ಬಹಳ ರೇರ್ ಕಂಡೀಷನ್ನು. ಆಮೇಲೆ ಯಾವ್ಯಾವ ಪರೀಕ್ಷೆಗಳನ್ನು ಮಾಡ್ತಾರೆ, ಸ್ಕ್ರೀನಿಂಗ್ ಟೆಸ್ಟ್ಗಳು ಅಂತ ಇರ್ತದೆ. ನೀವು ಬ್ಲಡ್ ಕೊಟ್ಟ ಮೇಲೆ ಸಾಧಾರಣ ಮಟ್ಟಿಗೆ ನಿಮಗೆ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂದರೆ ಸಿಫಿಲಿಸ್ ಇತ್ಯಾದಿ ಇದೆಯಾ, ಆಮೇಲೆ ಮಲೇರಿಯಲ್ ಪ್ಯಾರಸೈಟ್ ಇದೆಯಾ ರಕ್ತದಲ್ಲಿ, ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು, ಅದೆಲ್ಲ ಪರೀಕ್ಷೆಗಳು, ಟೈಫಾಯ್ಡು ಇತ್ಯಾದಿ ಎಲ್ಲ ಪರೀಕ್ಷೆಗಳನ್ನು ಮಾಡಿ ಆನಂತರ ಅದು ಇಟ್ ಈಸ್ ಫಿಟ್ ಟು ಬಿ ಟ್ರಾನ್ಸ್ಫ್ಯೂಸ್ಡ್, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ಬೋದು ಯಾರಿಗಾದರೂ ಅಂತ ಡಿಸೈಡ್ ಮಾಡ್ತಾರೆ. ಇದರಲ್ಲಿ ನನ್ನ ಒಂದು ಅನುಭವಕ್ಕೆ ಬಂದಿರುವಂಥದ್ದು, ತುಂಬ ಒಂದು ಆರ್ಥೋಡಾಕ್ಸ್ ಫ್ಯಾಮಿಲಿ, ಒಂದು 70-75 ವರ್ಷ ಲೇಡಿ. ಸರ್ ಇವರಿಗೆಲ್ಲ ಒಂದು ಬ್ಲಡ್ ಚೆಕ್ ಮಾಡಿ ಸರ್ ಅಂತ ಅಂದರು. ನಾನು ಎಲ್ಲ ಬರ್ಕೊಟ್ಟೆ. ಸಾಧಾರಣ ಮಟ್ಟಿಗೆ ಎಲ್ಲ ಥರ ರಕ್ತ ಪರೀಕ್ಷೆಗಳು ಬರ್ಕೊಟ್ಟೆ. ಅದೇನೋ ಅವತ್ತು ನನಗೆ ಏನು ಅನ್ನಿಸ್ತು ಅಂತ ನನಗೂ ಗೊತ್ತಿಲ್ಲ. 75 ವರ್ಷದ ಲೇಡಿ, VDRL ಟೆಸ್ಟ್, ವೆನರಲ್ ಡಿಸೀಸ್ ಟೆಸ್ಟು ಅಂದರೆ ಗುಹ್ಯ ರೋಗ, ಅದರ ಟೆಸ್ಟ್ ಕೂಡ ಬರೆದುಬಿಟ್ಟೆ. ಯಾಕೆ ಅಂತ ಗೊತ್ತಿಲ್ಲ ನನಗೆ, ದೇವರೇ ಕೊಟ್ಟಿದ್ದೆ ನನಗೆ ತಲೆಗೆ. ಸೊ
ಬರ್ಕೊಟ್ಟು ರಿಸಲ್ಟ್ ಬರಬೇಕಾದ್ರೆ ಸರ್ಪ್ರೈಸಿಂಗ್ಲಿ ಇದು ಸಿಫಿಲಿಸಿಗೆ ಪಾಸಿಟಿವ್ ಇತ್ತದು. ಸಿಫಿಲಿಸಿಗೆ ಪಾಸಿಟಿವ್ ಇದ್ದ ತಕ್ಷಣ ಹೌಹಾರಿದ್ರು ಮನೆಯವರು. ಅವರಿಗೆ ಹೇಳಲಿಲ್ಲ, ವಯಸ್ಸಾದವರು ಅಂತ, ಅವ್ರಿಗೇನು ಹೇಳಲಿಲ್ಲ. ನನಗೆ ಬಂದು ಹೇಳಿದರು, ಸರ್ ಇದೇನು ಸರ್ ಇದು ಈ ಥರ ಇದೆ ಅಂತ ಹೇಳಿಬಿಟ್ಟು. ನಮ್ಮ ಇವರು ಆ ಥರದವರು ಅಲ್ಲ, ನಾವು ಆ ಥರ ಫ್ಯಾಮಿಲಿಯವರಲ್ಲ, ನನಗೆಲ್ಲ ಗೊತ್ತು, ನೀವು ಆ ಥರದ ಫ್ಯಾಮಿಲಿ ಅಲ್ಲ. ಆದರೆ ನೀವು ನಿಮ್ಮ ಆ ವಯೋವೃದ್ಧರಿಗೆ ಒಂದು ಮಾತು ಕೇಳಿ, ಅವರಿಗೆ ಯಾವತ್ತಾದರೂ ಅವರ ಆಸ್ಪತ್ರೆಗೆ ಸೇರಿದ್ರಾ ಅಥವಾ ಅವರು ರಕ್ತ ರಿಸೀವ್ ಮಾಡಿದ್ದಾರಾ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಅದು ಕೇಳಿದ ಮೇಲೆ ಅವರು ಹೇಳಿದರು, ಹೌದು ನನಗೆ ಒಂದು ಸರ್ತಿ ನಾನು ಡೆಲಿವರಿ ಮಾಡಬೇಕಾದ್ರೆ ರಕ್ತ ಜಾಸ್ತಿ ಆಯಿತು ಅಂತ ಹೇಳಿಬಿಟ್ಟು ನನಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿದರು ಅಂತ ಹೇಳಿದರು. ಇದು ಯಾವಾಗಲೂ ಅವರು 35 ವರ್ಷ ಆ ಟೈಮ್ನಲ್ಲಿ ಇರ್ಬೋದು. ಆದರೆ ಆ ರಕ್ತದಾನಿಯ ರಕ್ತವನ್ನು ಸರಿಯಾಗಿ ಪರೀಕ್ಷೆಗೆ ಒಳಪಡಿಸಲಿಲ್ಲ ಅಂತ ಪ್ರೂವ್ ಆಯಿತು. ಅವರಿಗೆ ಗೊತ್ತಿಲ್ಲದ ಹಾಗೆ ಅವರಿಗೆ ಒಂದು ಬಿ ಡಿ ಕಾಯಿಲೆ ಬಂದಿತ್ತು. ದೇವದಯಿಂದ ಏನು ಲಕ್ಷಣಗಳೇನೂ ಇರಲಿಲ್ಲ ಅವರಿಗೆ ದೇಹದಲ್ಲಿ, ಆದರೆ ಅದು ಬಂದಿದೆ ಅಂತ ಗೊತ್ತಾಯಿತು. ಬಂದಿದೆ ಮನೆಯವರು ತುಂಬ ಹೌಹಾರಿದ್ರು. ನಾನು ಹೇಳಿದೆ, ಸ್ವಲ್ಪ ಹುಷಾರಾಗಿರಿ. ಈಗ ಉದಾಹರಣೆಗೆ ಅವರಿಗೆ ಚುಚ್ಚಿದ ಒಂದು ಕಡ್ಡಿಯೋ ಮುಳ್ಳೋ ಅದು ನಿಮಗೆ ಚುಚ್ಚದ ಹಾಗೆ ನೋಡಿಕೊಳ್ಳಿ, ಅವರಿಗೇನು ಹೇಳೋಕ್ಕೆ ಹೋಗಬೇಡಿ. ಅವರಿಗೆ ನಿಮ್ಮ ರಕ್ತ ನೋಡಿಬಿಟ್ಟು ಡಾಕ್ಟ್ರು ಮೆಡಿಸಿನ್ ಬರ್ಕೊಟ್ಟಿದ್ದಾರೆ, ಸ್ವಲ್ಪ ನಿಮಗೆ ಅದು ಇಂಪ್ರೂವ್ ಆಗುವಂಗೆ ಅಂತ ಹೇಳಿಬಿಟ್ಟು ಅವರಿಗೆ ನಾನು ಒಂದು ಬ್ರಾಡ್ ಸ್ಪೆಕ್ಟ್ರಮ್ ಆಗಿರುವಂಥ ಒಂದು ಆ್ಯಂಟಿಬಯೋಟಿಕ್ನ ಒಂದು 7 ದಿವಸ ತಗೊಳ್ಳಿಕ್ಕೆ ಹೇಳು ಅಂತ ಹೇಳಿಬಿಟ್ಟು ಕೊಟ್ಟೆ. ಕೊಟ್ಟ ಮೇಲೆ ಮತ್ತೆ ಮರುಪರೀಕ್ಷೆ ಮಾಡಬೇಕಂತ ಕೇಳಿದ್ರು. ಏನು ಬೇಕಾಗಿಲ್ಲ, ಹುಷಾರಾಗಿರಿ ಅಷ್ಟೇ. ಅವರಿಗೆ ಚುಚ್ಚಿದ ನೀಡ್ಲು ಅಥವಾ ಯಾವುದಾದ್ರೂ ಇದ್ದರೆ ನೀವು ಅದನ್ನು ಚುಚ್ಚಿಕೊಳ್ಬೇಡಿ. ಅವರಿಗೆ ಇದು ಡಯಾಬಿಟಿಸ್ ಇತ್ತು, ಅವರು ಇನ್ಸುಲಿನ್ ತಗೊಳ್ತಾಯಿದ್ರು. ಆ ಇನ್ಸುಲಿನ್ ನೀಡ್ಲು ಅಲ್ಲಿ ಇಲ್ಲಿ ಬಿಸಾಕಿದ್ದು ನೀವೇನೋ ಚುಚ್ಕೊಂಡ್ರೆ ಆವಾಗ ನಿಮಗೂ ಕೂಡ ಕೋರ್ಸ್ ಆ್ಯಂಟಿಬಯೋಟಿಕ್ ಕೊಡಬೇಕಾಗ್ತದೆ ಅಂತ ಹೇಳಿ ಸಮಾಧಾನ ಹೇಳಿದೆ. ಹೀಗೆ ಇದು ಒಂದು 1000ಕ್ಕೆ ಕೇಸ್ ಈ ಥರ ಆಗ್ಬೋದು, ಎಲ್ಲರಿಗೂ ಆಗಬೇಕು ಅಂತೇನಿಲ್ಲ. ಸೊ ಒಂದು ಪಾಯಿಂಟ್ ಏನು ಅಂತಂದರೆ, ರಕ್ತ ತಗೊಳ್ಬೇಕಾದ್ರೂ ಕೊಡಬೇಕಾದ್ರೂ ಎಲ್ಲವನ್ನೂ ಸರಿಯಾಗಿ ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ನಿಮಗೇನಾದರೂ ಸಂಶಯಗಳಿದ್ದರೆ ಆವಾಗಲೇ ನಿಮ್ಮ ವೈದ್ಯರನ್ನು ಮಾತಾಡಿಸಿ ನಿಮ್ಮ ಸಂಶಯಗಳನ್ನು ಪರಿಹಾರ ಮಾಡಿಕೊಳ್ಳಿ. ಸೊ ಇದು ರಕ್ತದಾನದ ಬಗ್ಗೆ ಒಂದಿಷ್ಟು ಮಾಹಿತಿ. ಆಮೇಲೆ ಇನ್ನೇನಪ್ಪ ಅಂದರೆ, ನಿಮಗೆ ಏನಾದರೂ ಜ್ವರ ಅದು ಇದು ಎಲ್ಲ ಇದ್ದಾಗ ಖಂಡಿತ ನಿಮ್ಮ ರಕ್ತ ತಗೊಳ್ಳೋರು ಕೂಡ ತಗೊಳ್ಳಲ್ಲ. ನೀವು ಪರ್ಫೆಕ್ಟಾಗಿ ನಾರ್ಮಲ್ ಆಗಿರಬೇಕಾದ್ರೆ ತಗೊಳ್ತಾರೆ. ಆಮೇಲೆ ಸರ್ಟನ್ ಏಜ್ ಆದಮೇಲೆ ನಿಮ್ಮ ಉದಾಹರಣೆಗೆ ಒಂದು 50-55 ವರ್ಷ ದಾಟಿದರೆ ಆಮೇಲೆ ನಿಮಗೆ 15 ಗ್ರಾಮ್ ಬ್ಲಡ್ ಇದ್ರೂ ಕೂಡ ನಿಮ್ಮ ಹತ್ರ ತಗೊಳ್ಳಲ್ಲ. ಯಾಕಂದರೆ ನಿಮ್ಮ ಹತ್ರ ಇರೋ ರಕ್ತದ RBCಗಳು WBCಗಳು ಎಲ್ಲ ಒಂಚೂರು ಹಳೇದಾಗಿರ್ತವೆ. ಅಫ್ಕೋರ್ಸ್ ಪ್ರೊಡಕ್ಷನ್ ಆಗ್ತಾ ಇರ್ತದೆ, ನಾಶ ಆದ ಹಾಗೆ ಪ್ರೊಡಕ್ಷನ್ ಆಗುತ್ತೆ. ಆದರೂ ಕೂಡ ನಿಮ್ಮ ಅಸ್ಥಿಮಜ್ಜೆ ಅದಂದರೆ ಬೋನ್ ಮ್ಯಾರೋ ಅದಕ್ಕೆ ಹೆಚ್ಚಿಗೆ ಲೋಡ್ ಆಗಬಾರ್ದು, ಅಥವಾ ಅದು ಶೀಘ್ರವಾಗಿ ಅದು RBCಗಳನ್ನು WBCಗಳನ್ನು ಉತ್ಪತ್ತಿ ಮಾಡಿದರೆ ಆ ರಕ್ತ ಕಣಗಳು ಆರೋಗ್ಯಯುತವಾಗಿ ಇರಲಿಕ್ಕಿಲ್ಲ ಅನ್ನುವಂತಹ ಒಂದು ಕಾರಣಕ್ಕೋಸ್ಕರ ವಯಸ್ಸಾದವರ ಹತ್ರ ರಕ್ತ ತಗೊಳ್ಳೋದಿಲ್ಲ. ರಕ್ತದಾನ ನೀವು ಮಾಡ್ತೀನಿ ಅಂತ ತುಂಬ ಆಸೆ ಇದ್ರೂ ರಕ್ತದಾನ ಮಾಡಲಿಕ್ಕೆ ಆಗುವುದಿಲ್ಲ. ಸೊ ಹೀಗೆ ರಕ್ತದಾನದ ಬಗ್ಗೆ ಒಂದಿಷ್ಟು ಇವತ್ತು ಮಾಹಿತಿ ಕೊಟ್ಟಿದ್ದೀನಿ. ಇನ್ನೂ ಹೇಳಲಿಕ್ಕೆ ಇರ್ಬೋದು. ಯಾಕಂದರೆ ಅದು ಈಗ ರಕ್ತನೂ ತಗೊಂಡ್ಮೇಲೆ ಗ್ರೂಪ್ ನೋಡಿ ಅದು ಮಾಡಿ RH ಟೈಪಿಂಗ್, RH ಅಂದರೆ ಬ್ಲಡ್ನಲ್ಲಿ ಈಗ ಎಷ್ಟು ಗ್ರೂಪ್ಗಳಿವೆ ಅಂತ ನಿಮಗೂ ಗೊತ್ತಿರುತ್ತೆ. AB O ಇದಿಷ್ಟು ಸಾಮಾನ್ಯವಾದಂತಹ ಬ್ಲಡ್ ಗ್ರೂಪ್ಗಳು. ಆಮೇಲೆ RH AB ಪಾಸಿಟಿವ್, O ಪಾಸಿಟಿವ್. ಈ ಪಾಸಿಟಿವ್ ಅಂದರೆ ಏನು? ಅದು RH ಫ್ಯಾಕ್ಟರ್ ಅಂತ, ಕ್ಯಾಪಿಟಲ್ R ಸ್ಮಾಲ್ H, RH ರೇಸಸ್. ನಾವು ಮಂಕಿಗಳಿಂದ ಬಂದಿರೋರು, ಹೌದು. ಸೊ ಅದು ಪಾಸಿಟಿವ್ ನೆಗೆಟಿವ್ ಅಂತ ಅದು ನೋಡಬೇಕು. ಬಹಳ ರೇರ್ ಆಗಿ ಸಿಗ್ತವೆ RH ನೆಗೆಟಿವ್ಗಳು. ಬಹಳ ಅವರು ಇಂಪಾರ್ಟೆಂಟ್ ಡೋನರ್ಸ್, ಬ್ಲಡ್ ಡೋನರ್ಸು. ಸೊ ಯಾವತ್ತಾದರೂ ಯಾರಿಗಾದರೂ ಅಂಥದ್ದು ಬೇಕಾದರೆ ಅವರಲ್ಲಿ ನೋಟ್ ಮಾಡಿಟ್ಕೊಂಡಿರ್ತಾರೆ ಇದು ಬ್ಲಡ್ ಬ್ಯಾಂಕಲ್ಲಿ. ಬಹಳ ರೇರೆಸ್ಟ್ ಆಫ್ ದ ರೇರ್ ಏನಾದರೂ ಇದ್ದರೆ ಅದನ್ನು ನೋಟ್ ಮಾಡ್ಕೊಳ್ತಾರೆ. ಸೊ ಆ ಸಂದರ್ಭ ಬಂದಾಗ
ಅದನ್ನು ರಕ್ತವನ್ನು ಅವರು ಕೊಡ್ತಾರೆ. ರಕ್ತ ನಿಮಗೆ ಫ್ರೀಯಾಗಿ ಸಿಗಲ್ಲ, ಖಂಡಿತ ನಿಮಗೆ ತಗೊಳ್ಳುವವರಿಗೆ ಚಾರ್ಜ್ ಮಾಡೇ ಮಾಡ್ತಾರೆ. ಯಾಕಂದರೆ ಅದನ್ನು ಪ್ರಿಸರ್ವೇಷನ್ನು, ಅಲ್ಲಿರೋ ಟೆಕ್ನಿಷಿಯನ್ ಸಂಬಳ, ಡಾಕ್ಟ್ರಿಗೆ ಸಂಬಳ, ಸೊ ಖಂಡಿತವಾಗಿ ಅವ್ರು ಕೊಡ್ತಾರೆ. ನಾವು ಫ್ರೀಯಾಗಿ ನಾವೇನು ದುಡ್ಡು ತೊಗೊಂಡಿಲ್ಲ, ನೀವು ದುಡ್ಡು ತೊಗೊಂಡಿಲ್ಲ, ಆದರೆ ಅಲ್ಲಿರೋರನ್ನ ಮೇಂಟೈನ್ ಮಾಡಬೇಕಲ್ವ, ಅವರಿಗೂ ಜೀವನ ಸಾಕಬೇಕಲ್ವ. ಸೊ ಹಾಗಾಗಿ ನೀವು ರಕ್ತ ಬೇಕು ಅಂದಾಗ ನಿಮಗೆ ಖಂಡಿತವಾಗಿ ಚಾರ್ಜ್ ಮಾಡ್ತಾರೆ, ಡಿಪೆಂಡಿಂಗ್ ಅಪಾನ್ ದಿ ಟೈಪ್ ಆಫ್ ಇದು. ಅದನ್ನು ರ್ಯಾರೆಸ್ಟ್ ಆಫ್ ದ ರ್ಯಾರಿಗೆಲ್ವ ತುಂಬ ಕಾಸ್ಟ್ಲಿ ಇರ್ತದೆ. ಸೊ ಎನಿವೇ, ರಕ್ತದಾನದ ಬಗ್ಗೆ ಮತ್ತು ರಕ್ತ ಸಂಗ್ರಹ ಮಾಡೋದು. ಈಗ ನೀವು ಕೆಲವರು ರಕ್ತದಾನ ಶಿಬಿರ ಅಂತ ಮಾಡ್ತಾರೆ. ಆ ಆ್ಯಕ್ಟರ್ಸ್, ಅದು ಅಭಿಮಾನಿಗಳ ಸಂಘ, ನಾವು ಇವರು ನಮ್ಮ ಸಂಘ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕಡೆ ಟೆಂಟ್ ಹಾಕ್ಕೊಂಡ್ಬಿಟ್ಟು ರಕ್ತದಾನ ಮಾಡಬಹುದು ನೀವು ಅಂತ ಹೇಳಿಬಿಟ್ಟು ಹಾಕಿರ್ತಾರೆ. ಆದರೆ ಅಂಥ ಜಾಗದಲ್ಲಿ ಖಂಡಿತವಾಗಿ ನೀವು ಕೊಡಬೇಡಿ. ಅಲ್ಲಿ ಒಂದನೇದಾಗಿ ಎಸೆಪ್ಟಿಕ್ ಕಂಡೀಷನ್ಸ್ ಅನ್ನು ಮೇಂಟೈನ್ ಮಾಡಲ್ಲ. ಎರಡನೇದು, ಸಂಗ್ರಹವಾದಂತಹ ರಕ್ತ ಅದು ಸದುಪಯೋಗ ಆಗುತ್ತೆ ಅನ್ನುವಂಥ ಭರವಸೆ ಕೂಡ ಅಲ್ಲಿ ಇಲ್ಲ ಅಂತಹ ಟೆಂಟ್ಗಳಲ್ಲಿ ಕೊಟ್ಟಿದ್ದು. ಯಾಕಂದರೆ ನನ್ನ ಅನುಭವ ಪ್ರಕಾರ ನಾನು ನೋಡಿರುವುದನ್ನು, ಕಣ್ಣಾರೆ ನೋಡಿದ್ದನ್ನು ಹೇಳ್ತೀನಿ. ರಕ್ತದಾನ ಶಿಬಿರದಲ್ಲಿ ರಕ್ತ ಕಲೆಕ್ಟ್ ಮಾಡಿರೋದನ್ನು ಎಲ್ಲ ತೊಗೊಂಡೋಗಿ, ಅದು ಸುಮ್ಮನೆ ಪಬ್ಲಿಸಿಟಿ ಸ್ಟಂಟು. ಒಂದಷ್ಟು ಅದರ ಅಧ್ಯಕ್ಷರು ಅವರು ಇವರೆಲ್ಲ ಫೋಟೋ ತೆಗೆಸ್ಕೊಂಡು ಇದು ಮಾಡಿಕೊಂಡು ಆಮೇಲೆ ಆ ರಕ್ತವನ್ನು ಎಲ್ಲೋ ಒಂದು ಕಡೆ ಗಟರಿಗೆ ಚೆಲ್ಲಿಬಿಟ್ಟು ಹೋಗಿರೋದನ್ನು ನಾನು ನೋಡಿದ್ದೇನೆ. ನಿಮಗೆ ಇದನ್ನು ಕೇಳಿ ಭಾಳ ಆಶ್ಚರ್ಯ ಆಗ್ಬೋದು, ಬಟ್ ಇಟ್ ಈಸ್ ಎ ಫ್ಯಾಕ್ಟ್. ಸೊ ಸಿಕ್ಕಲ್ಲೆಲ್ಲ ಕೊಡಬೇಡಿ. ನೀವು ಕೊಡಬೇಕು ಅಂತಿದ್ದರೆ ದಯವಿಟ್ಟು ಒಂದು ಆಸ್ಪತ್ರೆಯಲ್ಲಿ ಕೊಡಿ, ಇಲ್ಲ ಅಂದರೆ ಬ್ಲಡ್ ಬ್ಯಾಂಕಲ್ಲಿ ಕೊಡಿ ಅಂತ ಹೇಳಿ ನನ್ನ ಇವತ್ತಿನ ಈ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.